ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಮಾವ, ನಾನು ಹೋಗಿ ಬರ್ತೀನಿ. ಅಳಿಯಂದ್ರೆ ಯಾಕಿಷ್ಟು ಬೇಗ? ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಹೌದು ಅಳಿಯಂದ್ರೆ, ಅಷ್ಟು ದೂರದಿಂದ ಬಂದಿದ್ದೀರಾ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಇಲ್ಲಾಂದ್ರೆ ನಮ್ಮ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಯ್ಯೋ ಇಲ್ಲ ಮಾವ, ನೋಡಿ ಅಲ್ಲಿದ್ದಾಗ ಅಜ್ಜಿನ ನೋಡಬೇಕು ಅಂತ ಅನಿಸ್ತು, ಓಡ್ ಬಂದ್ಬಿಟ್ಟೆ. ಇಲ್ಲಿಗೆ ಬಂದಮೇಲೆ ಜಾನ್ವಿಯವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಅವ್ರ ಜೊತೆನೇ ಊಟ ಮಾಡ್ತೀನಿ. ಅಲ್ಲ ಅಳಿಯಂದ್ರೆ, ಅಷ್ಟು ದೂರದಿಂದ ಬಂದು ಊಟ ಮಾಡದೆ ಹೋದ್ರೆ ನಮ್ಗೆ ಕಷ್ಟ ಆಗುತ್ತೆ. ಮಾವ, ಜಾನ್ವಿಯವ್ರ ಜೊತೆ ಊಟ ಮಾಡ್ತೀನಿ. ಜಯಂತ್ ಅವರೇ, ನಿಮ್ಮ ಮತ್ತೆ ಜಾನು ಜೋಡಿ ತುಂಬಾ ಚೆನ್ನಾಗಿದೆ. ಒಬ್ರನ್ನೊಬ್ರು ಯಾವಾಗ್ಲೂ ಬಿಟ್ಟೇ ಇರೋದಿಲ್ಲ ಅಂತೀರ. ಇವತ್ತು ಅಜ್ಜಿ ಕಾರಣದಿಂದಾಗಿ ಅವಳಿಗೆ ಹೇಳ್ದೆ ಬಂದಿದ್ದೀರಾ. ಬೇಗ ಮನೆಗೆ ಹೋಗಿ, ಇಲ್ಲಾಂದ್ರೆ ಮುನ್ಸ್ಕೊಂಡು ಕೂತ್ಕೋತಾಳೆ ಅವಳು. ಅಯ್ಯೋ ಪರವಾಗಿಲ್ಲ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಮಾವ, ಅಜ್ಜಿನ ಸೇಫಾಗಿ ನೋಡ್ಕೊಳ್ಳಿ. ನೋಡಿ, ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ಸಂಕೋಚ ಇಲ್ಲದೆ ನನ್ನ ಕೇಳಿ. ನೀವು ಕೇಳದೆ ಹೋದರೆ ನಾನು ಹೊರಗ್ನವನು ಅನ್ನೋ ಭಾವನೆ ನನಗೆ ಬರುತ್ತೆ. ಅಳಿಯಂದ್ರೆ, ಇಷ್ಟು ದಿನ ಅಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕಿಂತ ನಮ್ಗೇನು ಬೇಕು? ಇನ್ಮೇಲೆ ನಿಮ್ಗೆ ಆ ಭಾರನ ನಾವು ಕೊಡಲ್ಲ, ನಾವು ನೋಡ್ಕೊಳ್ತೀವಿ. ನೀವು ಜಾನುನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಸಾಕು. ಮಾವ, ಅವ್ರು ನಿಮಗೆ ತಾಯಿ ಹೌದು, ಒಪ್ಕೋತೀನಿ. ಆದರೆ ನಮಗೂ ಅಜ್ಜಿ ಅಲ್ವಾ? ನಮ್ಮ ಜೀವನಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಹಿರಿಯರ ಪ್ರೀತಿ ಅಂದರೆ ಏನು ಅಂತ ತೋರಿಸಿದ್ರು. ಅವ್ರ ನಡವಳಿಕೆ ನುಡಿ ನಮಗೆ ಜೀವನದಲ್ಲಿ ಒಂದು ದಾರಿ ತೋರಿಸ್ತಾ ಇದೆ. ನಾವೆಷ್ಟೇ ದುಡಿದ್ರೂ ಕೊನೆಗೆ ಹೊಟ್ಟೆ ತುಂಬುವಷ್ಟೇ ತಿನ್ನೋಕ್ಕಾಗೋದಲ್ವಾ? ಹಾಗಿದ್ಮೇಲೆ ಹಿರಿಯ ಸೇವೆ ಮಾಡೋಕ್ಕೆ ಸಿಕ್ಕ ಆಪರ್ಚುನಿಟಿನ ಕಳ್ಕೋಬಾರ್ದು ಅಂತ ನಿಮ್ಮ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕ್ತೀನಿ. ಅಜ್ಜಿ ಖರ್ಚಿಗೆ ಅಂತ ಅದನ್ನು ಸ್ವಲ್ಪ ನಿಭಾಯಿಸಿ. ನೋಡಿ, ನೀವು ಬೇಡ ಅಂತನ್ಬಾರ್ದು. ಸರಿ ಮಾವ, ನಾನು ಹೋಗಿ ಬರ್ತೀನಿ. ಒಂದ್ ನಿಮಿಷ ಅಳಿಯಂದ್ರೆ, ಇಲ್ಲಿವರೆಗೂ ಬಂದು ಬರಿಗೈಯಲ್ಲಿ ಹೋದ್ರೆ ಜಾನು ಇಲ್ಲಿಂದ ಏನು ತಂದಿಲ್ಲ ಅಂತ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ಸ್ವಲ್ಪ ತಿಂಡಿ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಅವಳು ಕೊಡಿ. ಸರಿ ಅತ್ತೆ. ಒಂದ್ ನಿಮಿಷ ಬಂದೆ. ಶೋರ್. ಅಳಿಯಂದ್ರೆ, ಈ ಉಪಕಾರನ ನಾನು ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ಯಾವ ಋಣಾನುಬಂಧ ಸಂಬಂಧನೋ ಏನೋ, ನೀವು ನಮ್ಮ ಮನೆಗೆ ಅಳಿಯಾಗಿ ಬಂದಿದ್ದು ನಮ್ಮ ಪುಣ್ಯ. ಮಾವ, ಯಾಕೆ ಈ ಥರ ಮಾತುಗಳನ್ನ ಆಡ್ತಾ ಇದ್ದೀರಿ? ನೋಡಿ, ಪುಣ್ಯ ನಿಮ್ದಲ್ಲ, ನಂದು. ಇಂಥ ಒಳ್ಳೆ ಮನೆಗೆ ಅಳಿಯನಾಗಿದ್ದೀನಲ್ಲ, ಪುಣ್ಯ ನಂದಲ್ವಾ? ಅಳಿಯ ಅಷ್ಟೇ ಅಲ್ಲ, ಮಗ ಅಂತ ಅನ್ಕೊಂಡಿದ್ದೀರಿ. ಈಗ ನೋಡಿ, ಇಂಥ ಪರಿಸ್ಥಿತಿನಲ್ಲಿ ನಿಮ್ಮ ಮಗನಾಗಿ ನಿಮ್ಮ ಜೊತೆ ನಿಂತು ನಿಮ್ಮನ್ನೆಲ್ಲ ನೋಡ್ಕೋಬೇಕಾದ ನನ್ನ ಕರ್ತವ್ಯ ಅಲ್ವಾ? ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ಹೊಗಳಬೇಡಿ ಮಾವ. ಇಲ್ಲಿಗೆ ನಾನು ಬಂದಿರೋ ಉದ್ದೇಶನೇ ಬೇರೆ. ಎಲ್ಲ ನಾನು ಅಂದ್ಕೊಂಡಂಗೆ ಆಗಿದೆ, ಅಷ್ಟು ಸಾಕು. ಇದು ಜಾನು ಕೊಟ್ಬಿಡಿ ಅಳಿಯಂದ್ರೆ. ನೀವು ಬರ್ತೀರಂತ ಗೊತ್ತಿದ್ದಿದ್ರೆ ಇನ್ನೊಂದಷ್ಟು ತಿಂಡಿಗಳನ್ನ ರೆಡಿ ಮಾಡ್ತಿದ್ದೆ. ಅರೆ ಪರವಾಗಿಲ್ಲ ಅತ್ತೆ, ನಿಮ್ಮ ಮಗಳು ಇಷ್ಟು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಪಡ್ತಾರೆ. ನಾನು ಬರ್ತೀನಿ. ಒಳ್ಳೆಯದು. ಸರಿ. ಇವ್ರ ಗುಣದಲ್ಲಿ ಅರ್ಧನಾದ್ರೂ ನಮ್ಮನೆ ಮಕ್ಕಳಿಗಿದ್ದಿದ್ರೆ ನಮ್ಮನೆ ನಂದು ಗೋಕುಲ ಆಗಿರೋದು ಅಲ್ವಾ ಮಾವ? ರೀ, ಮಜ್ಜಿಗೆ ಕುಡೀರಿ.
ಅಮ್ಮ ಜಾನು 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 ಏನಮ್ಮ ಇದು ಇದ್ದಕ್ಕಿದ್ದಾಗೆ ಬಂದಿದ್ಯಾ? ಅಪ್ಪ ಹೇಗಿದೆಯಾ ಮಗಳೇ? ಚೆನ್ನಾಗಿದ್ದೀನಪ್ಪ. ಜಾನು ಕೂತ್ಕೋ. ಫೋನ್ಗೆ ಏನೂ ಮಾಡಿಲ್ಲ ಬರ್ತೀನಿ ಅಂತ. ಮಾಡೋಣ ಅಂತಾನೆ ಇದ್ದೆ ಅಮ್ಮ. ಅಜ್ಜಿ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಕಳಿಸಲ್ಲ ನೀನು ಬಂದಾಗ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಹೇಗಿದ್ಯಾ ಜಾನು? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅದಕ್ಕೆ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಪ್ಪ ಅಜ್ಜಿ ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲ ಮಗಳೇ, ಆದ್ರೆ ಪ್ರಜ್ಞೆ ಇನ್ನೂ ಬಂದಿಲ್ಲ. ಜಾನು, ನಿಮ್ ಗಂಡ ಹೆಂಡತಿ ಇಬ್ರಿಗೂ ಅಜ್ಜಿ ಮೇಲೆ ಎಷ್ಟೊಂದು ಪ್ರೀತಿ ಅಲ್ಲ? ಒಬ್ರಾದ್ಮೇಲೆ ಒಬ್ರು ಬಂದು ನೋಡ್ಕೊಂಡು ಹೋಗ್ತಿದ್ದೀರಾ. ಏನು ಹೇಳ್ತಿದ್ದೀರಾ ಅದಕ್ಕೆ? ಹಾಂ, ಆಗಲೇ ಜಯಂತ್ ಬಂದು ಅಜ್ಜಿ ನೋಡ್ಕೊಂಡು ಹೋದ್ರು. ಈಗ ನೀನು ಬಂದಿದ್ಯಾ? ನೀವು ತೋರಿಸ್ತಿರೋ ಕಾಳಜಿ ನೋಡಿದ್ರೆ ಅಜ್ಜಿನ ನಿಮ್ಮನೆಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೋದು. ಅಂದರೆ ಅವ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ರಾ? ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಖಂಡಿತ ಏನೋ ಮಾಡಿರ್ತಾರೆ. ಮೊದಲು ಏನು ಅಂತ ತಿಳ್ಕೋಬೇಕು. ಏ ಜಾನು, ಯಾವಾಗಲೂ ಒಟ್ಟಿಗೆ ಬರ್ತಿದ್ರೆ ಈಗೇನೆ ಸಪ್ರೇಟಾಗಿ ಬಂದಿದ್ದೀರಾ? ಅವ್ರ ಹೆಸರು ಹೇಳಿದ ತಕ್ಷಣ ಏನೇ ಹೀಗಾಡ್ತಿದ್ಯಾ? ಆರ್ ಯು ಆಲ್ ರೈಟ್? ಎವ್ರಿಥಿಂಗ್ ಓಕೆ? ಜಾನು, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಆರಾಮಾಗಿದ್ಯಾ ಅಲ್ವಾ? ಅದು ಹೋಗ್ಲಿ ಬಿಡಮ್ಮ. ಪ್ರಯಾಣ ಮಾಡಿ ಬಂದಿದ್ದಾಳಲ್ವಾ, ಟಯರ್ಡ್ ಆಗಿದೆ ಅನ್ಸತ್ತೆ. ಬಾ ಜಾನು, ಊಟ ಮಾಡೋಣ ಬಾ. ಅಮ್ಮ ಏನು ಬೇಡ ಅಮ್ಮ, ನನಗೆ ಏನು ತಿನ್ನಬೇಕು ಅನಿಸ್ತಿಲ್ಲ, ಆಮೇಲೆ ತಿಂತೀನಿ. ಯಾಕೆ? ಮನೆ ಬಿಟ್ಟು ಎಷ್ಟೊತ್ತಾಗಿರುತ್ತೋ ಏನೋ, ಹೊಟ್ಟೆ ಹಸಿವಾಗಿರಲ್ವಾ? ನೋಡು, ಈಗ ನಿನಗಾಗಲ್ಲ ಅಂದ್ರೂ ನೀನು ಹೊಟ್ಟೆಲಿ ಬೆಳೀತಾರೋ ಮಗುಗಾದರೂ ಊಟ ಮಾಡಬೇಕು. ಹೋಗು ಮಗಳೇ, ಎಷ್ಟಾಗುತ್ತೆ ಅಷ್ಟು ಊಟ ಮಾಡು. ಜಾನು, ಈಗ ಮಗು ಹೊಟ್ಟೆಲಿರುವಾಗ ನೀನು ಚೆನ್ನಾಗಿ ತಿಂದು ಉಂಡು ಮಾಡಿದ್ರೆ ಮಗು ದಷ್ಟಪುಷ್ಟವಾಗಿ ಹುಟ್ಟುತ್ತೆ. ನಿನ್ಗೆ ಒಳಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಊಟ ಇಲ್ಲೇ ತಂದ್ಕೊಟ್ಬಿಡ್ತೀನಿ ಬಿಡು. ಅಯ್ಯೋ ಅದಕ್ಕೆ ನಿಜವಾಗ್ಲೂ ನಂಗೆ ಇವಾಗ ಏನೂ ತಿನ್ನಬೇಕು ಅನಿಸ್ತಿಲ್ಲ. ಬೇಕಾದರೆ ನಾನೇ ಕೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.